ಟಿವಿಯಿಂದ ಮನೆ ಮನೆಗಳಲ್ಲಿ ಮನರಂಜನೆ ಫುಲ್ ಖುಷ್ ಆಗಿರುವ ವೀಕ್ಷಕರು, ಶ್ರಮದಾತರಿಗೆ ಕೇಬಲ್ ಡೇ ಶುಭಾಶಯ ತಿಳಿಸಿದ ಗಣ್ಯರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೃಷಿ ಸಚಿವರ ಪರ್ಯಟನೆ, ಪ್ರಗತಿಪರ ರೈತರೊಂದಿಗೆ ಸಂವಾದ, ಸಂತಸ ವ್ಯಕ್ತಪಡಿಸಿದ ಸಚಿವ ಚಲುವರಾಯಸ್ವಾಮಿ. ಕೊಚ್ಚಿ ಹೋಗಿದ್ದ ತಾತ್ಕಾಲಿಕ ಸೇತುವೆ ಪುನರ್ ನಿರ್ಮಾಣ, ಮುಂದುವರೆದ ವರುಣನ ಆರ್ಭಟ, ಮತ್ತೆ ಕೊಚ್ಚಿ ಹೋದ ಸೇತುವೆ. ಹಾಲಿನ ಕ್ಯಾಂಟರ್ ಬೈಕ್ಗೆ ಡಿಕ್ಕಿ, ಪಲ್ಟಿ ಹೊಡೆದ ಕ್ಯಾಂಟರ್, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಹಲವು ದಶಕಗಳಿಂದಲೂ ಸಹ ಮನೆ ಮನೆಯಲ್ಲಿ ಕೇಬಲ್ ಟಿವಿಗಳ ಮೂಲಕ ಮನರಂಜನೆ ಪಡೆಯುತ್ತಿರುವುದು ಕೇಬಲ್ ಆಪರೇಟರ್ಸ್ಗಳ ಶ್ರಮದಿಂದಲೇ. ಅಂತಹ ಶ್ರಮಿಕರನ್ನು ಸ್ಮರಿಸುವ ದಿನವೇ ಕೇಬಲ್ ಡೇ ದಿನಾಚರಣೆಯಾಗಿದೆ. ಈ ಕುರಿತು ಒಂದು ವರದಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರೂ ತೇಲಾಡುತ್ತಿದ್ದಾರೆ. ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು, ಕೈ ಬೆರಳಿನಿಂದ ಇಡೀ ಜಗತ್ತಿನ ಯಾವುದೇ ಮಾಹಿತಿ, ಮನರಂಜನೆ ಕ್ಷಣಾರ್ಧದಲ್ಲಿ ಸಿಗುತ್ತದೆ. ಆದರೆ ಇದಕ್ಕೂ ಮುಂಚೆ ಡಿಜಿಟಲ್ ಎಂಬುದೇ ನಮ್ಮ ಜನಕ್ಕೆ ತಿಳಿದಿರಲಿಲ್ಲ. ಆಗ ಟಿವಿಯಲ್ಲಿ ಸೂಕ್ತ ಮಾಹಿತಿ, ಮನರಂಜನೆಯನ್ನು ದೊರಕಿಸಿಕೊಡ್ತಾ ಇದ್ದದ್ದು ಕೇವಲ ಕೇಬಲ್ ಟಿವಿ ನೆಟ್ವರ್ಕ್ಗಳು ಮಾತ್ರ. ಹೌದು ವೀಕ್ಷಕರೇ, ಇಂದಿನ ತಂತ್ರಜ್ಞಾನ ಯುಗದಲ್ಲಿ DTHಗಳು, OTTಗಳು, ಸಾಮಾಜಿಕ ಜಾಲತಾಣಗಳು ಕೇಬಲ್ ಟಿವಿ ಆಪರೇಟರ್ಗಳ ಶ್ರಮವನ್ನು ಕಸಿಯುತ್ತಿವೆ. ಕೆಲ ವರ್ಷಗಳ ಹಿಂದೆ 90% ಕೇಬಲ್ ಟಿವಿ ಸಂಪರ್ಕವನ್ನು ಹೊಂದಿದ್ದು, ರಾತ್ರಿ ಹಗಲೆನ್ನದೇ ಜನರಿಗೆ ಮನರಂಜನೆ ಒದಗಿಸುವಲ್ಲಿ ಕೇಬಲ್ ಟಿವಿ ನೆಟ್ವರ್ಕ್ ಪರಿಶ್ರಮ ಸಾಕಷ್ಟು ಕಷ್ಟಪಟ್ಟಿದೆ. ಬಿಸಿಲು ಮಳೆ ಎನ್ನದೇ, ರಾತ್ರಿ ಹಗಲೆನ್ನದೇ ಕೇಬಲ್ ಟಿವಿ ಆಪರೇಟರ್ಗಳು ಸಾಕಷ್ಟು ಕಷ್ಟಪಟ್ಟು ವೀಕ್ಷಕರ ಮೊಗದಲ್ಲಿ ಕಾಣುವ ಸಂತೋಷದ ಪ್ರಮುಖ ರೂವಾರಿಗಳಾಗಿದ್ದಾರೆ. ಅಂತಹ ರೂವಾರಿಗಳಿಗೆ ಇಂದು ಸಂಭ್ರಮದ ಕೇಬಲ್ ಟಿವಿ ದಿನಾಚರಣೆಯಾಗಿದೆ. ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಆಪರೇಟರ್ ದಿನಾಚರಣೆ ಶುಭಾಶಯಗಳು. ನಾನು ಒಂದು 7-8 ವರ್ಷ ಕೇಬಲಲ್ಲಿ ಸ್ಥಳೀಯ ವಾಹಿನಿಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರ ಕಷ್ಟ ಸುಖ ನನಗೆ ಗೊತ್ತು. ನಿಮ್ಮ ಜೊತೆ ನಾನಿದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಸುದ್ದಿ ಮಾಧ್ಯಮದ ಒಂದು ವಿಚಾರವಾಗಿ ಕೇಬಲ್ ಆಪರೇಟರ್ಸ್ ಇವತ್ತು ಸರಿಯಾದ ರೀತಿ ಸುದ್ದಿ ಎಲ್ಲರಿಗೂ ಮುಟ್ಟಬೇಕಾದ್ರೆ, ಕಟ್ಟಕಡೆಯ ಹಳ್ಳಿಗೆ ಮುಟ್ಟಬೇಕಾದ್ರೆ ಇವತ್ತು ಕೇಬಲ್ ಆಪರೇಟರ್ಸ್ನ ಪಾತ್ರ ಭಾಳ ಮುಖ್ಯ. ಇವತ್ತು ಕೇಬಲ್ ಆಪರೇಟರ್ಸ್ ಡೇ ಅಂಥೇಳಿ, ಅವರ ದಿನಾಚರಣೆ ಅಂಥೇಳಿ ಇವತ್ತು ಘೋಷಣೆ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ಶುಭಾಶಯ ಕೋರ್ತೇನೆ. ಮತ್ತು ಅವರ ಸಮಾಜದಲ್ಲಿ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥ ವಿಚಾರದಲ್ಲಿ ಭಾಳ ಮಹತ್ತರವಾದಂಥ ಪಾತ್ರ ವಹಿಸ್ತಾರೆ. ಇದೊಂದು ರೀತಿ ಅನ್ಆರ್ಗನೈಸ್ ಸೆಕ್ಟರ್. ಈ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಜನ ಇವತ್ತು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಈ ಒಂದು ಉದ್ದಿಮೆಯಲ್ಲೇ ಇವತ್ತು ಅವರು ಭಾಗವಹಿಸಿದ್ದಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೇಬಲ್ ದಿನಾಚರಣೆ ಅಂತ ಗೊತ್ತಾಯ್ತು ನನಗೆ. ಸೊ ಒಂದು ವಿಶ್ ಮಾಡೋಣ, ಒಳ್ಳೆಯದಾಗಲಿ. ಮೊದಲನೇ ಹಂತದಲ್ಲಿ ಸೋಷಿಯಲ್ ಮೀಡಿಯಾ ಜನಕ್ಕೆ ತಲುಪಿಸುವಂಥದ್ರಲ್ಲಿ ಟಿ ವಿ ಮಾಧ್ಯಮಗಳ ನಂತರ ಕೇಬಲ್ ಮೂಲಕ ಭಾಳಷ್ಟು ಟಿ ವಿ ಕನೆಕ್ಷನ್ನು ಹಳ್ಳಿಗಳಲ್ಲಿ, ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ವಿಚಾರವನ್ನು ಹೆಚ್ಚು ತಿಳಿಸುವಂಥದ್ದು ಆಯಿತು. ಆ ಸಮೂಹದಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ವರ್ಷಕ್ಕೊಮ್ಮೆ ಅವರು ಪಟ್ಟ ದಶಕಗಳ ಕಾಲದ ಶ್ರಮವನ್ನು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುವ ಸುದಿನವಾಗಿದೆ. ಮನುಷ್ಯ ಆರೋಗ್ಯದಿಂದ ಇರಬೇಕಂದ್ರೆ ಅದಕ್ಕೆ ಸಂತೋಷವಾಗಿರಬೇಕು ಅಂತಾರೆ. ಸಂತೋಷವಾಗಿರಬೇಕು ಅಂದರೆ ಮನಸ್ಸಿಗೆ ಮುದ ನೀಡುವ ಮನರಂಜನೆ ಪಡೆಯಬೇಕು. ಅಂತಹ ಮನರಂಜನೆ ಪಡೆಯಬೇಕು ಅಂದರೆ ಕೇಬಲ್ ಆಪರೇಟರ್ಗಳೇ ಮುಖ್ಯ ಕಾರಣ ಅಂತ ಪ್ರತಿಯೊಬ್ಬರೂ ಅರಿಯಬೇಕಾಗಿದೆ. ನನ್ನ ಹೆಸರು ದಿವ್ಯಾ ಭಾರತಿ ಅಂತ. ಇವತ್ತು ಕೇಬಲ್ ಡೇ ಇರೋದ್ರಿಂದ ಹ್ಯಾಪಿ ಕೇಬಲ್ ಡೇ. ಇವರು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಂದು ತಿಂಗಳು ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಮೌಂಟಿಗೆ ಏನು ಫೋರ್ಸ್ ಮಾಡಲ್ಲ. ಚಾನಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾವು ಒಂದು 10 ವರ್ಷದಿಂದ ಇಲ್ಲಿದ್ರೆ 10 ವರ್ಷದಿಂದ ನಾವು ಕೇಬಲ್ ಹಾಕ್ಸಿದ್ದೀರಿ. ಈಗೇನು ಪ್ರಾಬ್ಲಮ್ ಇಲ್ಲ. ಕೇಬಲ್ನಿಂದ ಮನೆಯಾಗ ಹುಡುಗರು ಫ್ಯಾಮ್ಲಿಯವರೆಲ್ಲ ಆರಾಮಾಗಿ ನೋಡ್ಕೊಂಡು ಇರ್ತಾರೆ. ನಾವು ಒಂದು ತಿಂಗಳು ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಮತ್ತೇನೋ ಕಂಪ್ಲೇಂಟ್ ಬಂದರೆ ಹಂಗೆ ಬಂದು ರೆಡಿ ಮಾಡ್ತಾರೆ. ಇಂದು ಕೇಬಲ್ ಡೇ ಇರೋ ದಿನ ಅಂದು ಕೇಬಲ್ ಆಪರೇಟರ್ಗಳಿಗೆಲ್ಲ
ನಮ್ಮ ಶುಭಾಶಯಗಳು. ನಮ್ಮ ಹೆಸರು ವಿ ಶ್ರೀನಿವಾಸ ಅಂತ. ಆ ಮನೇಲಿ ಎಷ್ಟು ವರ್ಷದಿಂದ ಕೇಬಲ್ ಹಾಕಿಸ್ಕೊಂಡಿದ್ದೀರಾ? ಸರ್ ಒಂದು 10 ವರ್ಷದಿಂದ ಆಗ್ತಿದೆ ಸರ್. ಸರ್ವಿಸ್ ಹೇಗಿದೆ? ಪರವಾಗಿಲ್ಲ ಸರ್, ಚೆನ್ನಾಗೈತೆ. ಅವಾಗ ಪ್ರಾಬ್ಲಮ್ ಬರ್ತೈತೆ, ಈ ಕೋತಿಗಳ ಕಾಟ ಜಾಸ್ತಿ. ಆದರೆ ಫೋನ್ ಮಾಡೋಷ್ಟೊತ್ತಿಗೆ ಬಂದು ನಮಗೆ ಏನು ಬೇಕೋ ರಿಪೇರಿ ಮಾಡಿ ಕೊಟ್ಟು ಹೋಗ್ತಾರೆ ಸರ್. ಒಳ್ಳೆ ಒಡನಾಟ ಮಾಡ್ಕೊಂಡಿದ್ದೀರಾ? ಪರವಾಗಿಲ್ಲ ಸರ್. ಎಲ್ಲ ಕೇಬಲ್ ಆಪರೇಟರ್ಗೆ ದಿನಾಚರಣೆಗೆ ಶುಭಾಶಯಗಳು. ಜನರಿಗೆ ಸುದ್ದಿ ಮತ್ತು ಮನರಂಜನೆಯ ವಾಹಿನಿಗಳ ಗುಣಮಟ್ಟದ ಪ್ರಸಾರ ನೀಡಲು ಕೇಬಲ್ ಆಪರೇಟರ್ಗಳು ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ದೇಶದಲ್ಲಿ ಕರಾಳ ದಿನಗಳಾಗಿದ್ದ ಕೊರೋನಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೇಬಲ್ ಟಿವಿ ಆಪರೇಟರ್ಗಳು ಮತ್ತು ಟೆಕ್ನಿಷಿಯನ್ಸ್ ದೇಶಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಇಂದಿನ ಡಿಜಿಟಲ್ ಯುಗದ ಸ್ಪರ್ಧೆಯ ನಡುವೆ ಕೇಬಲ್ ಆಪರೇಟರ್ಗಳು ಸಹ ಹಿಂದೆ ಬಿದ್ದಿಲ್ಲ. ಕೇಬಲ್ ಟಿವಿ ಜೊತೆಗೆ ಇಂಟರ್ನೆಟ್, IPTV, OTT ಯಂತಹ ಸೇವೆಗಳನ್ನು ಗ್ರಾಹಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಿಮ್ಮ ಸೇವೆಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಕೇಬಲ್ನವರು, ಅಮ್ಮ ಕೇಬಲ್ನವರು ಬಂದಿದ್ದೇವೆ, ಅಣ್ಣ ಕೇಬಲ್ನವರು ಬಂದಿದ್ದೇವೆ, ಅಕ್ಕ ಕೇಬಲ್ನವರು ಬಂದಿದ್ದೇವೆ ಅಂತ ಪ್ರೀತಿಯಿಂದ ನಿಮ್ಮನ್ನು ಕರೆದಾಗ ಗ್ರಾಹಕರನ್ನ ಆತ್ಮೀಯತೆಯಿಂದ ಮಾತನಾಡಿಸುವ ಈ ಕೇಬಲ್ ಟಿವಿ ಆಪರೇಟರ್ಗಳನ್ನು ದಯಮಾಡಿ ಅವರ ಸೇವೆಗೆ ಬೆಂಬಲ ಸೂಚಿಸಿ ಗೌರವಿಸೋಣ. ನನ್ನ ಹೆಸರು ಶಾಂತರಾಜು, ಭೌತಶಾಸ್ತ್ರ ಉಪನ್ಯಾಸನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ವಾರ್ಡಲ್ಲಿ ಸುಮಾರು 29ನೇ ವಾರ್ಡಲ್ಲಿ ನಾವು ನೆಲೆಸ್ತಾ ಇದ್ದೀವಿ. ತುಂಬ ವರ್ಷಗಳಿಂದ ನಾವು ಕೇಬಲ್ನ ಯೂಸ್ ಮಾಡ್ತಾಯಿದ್ದೀವಿ. ಅತ್ಯುತ್ತಮವಾಗಿ ನಮಗೆ ಕಾರ್ಯನಿರ್ವಹಿಸ್ಕೊಡ್ತಾ ಇದ್ದಾರೆ. ನಾವು ಕೇಳಿದಷ್ಟು ಬೆಲೆಗೂ ಸಹ ಅವರು ರೀಸನಬಲ್ ಆಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಸರ್ವಿಸ್ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನಮಗೆ ಮನೋರಂಜನೆ ನೀಡ್ತಾ ಇದ್ದಾರೆ. ಅವರಿಗೆ ಈ ಕೇಬಲ್ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಹೆಸರು ನವೀನ್ ಅಂತ. ಇವತ್ತು ಕೇಬಲ್ ಡೇ ದಿನಾಚರಣೆ. ನಾವು ಸುಮಾರು ಒಂದು 10 ವರ್ಷದಿಂದ ಕೇಬಲ್ ಹಾಕ್ಸ್ಕೊತಾ ಇದ್ದೀವಿ. ಅವರು ಸರ್ವಿಸು ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಕೇಬಲ್ ಡೇ ಪ್ರಯುಕ್ತ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಶುಭಾಶಯ ಕೊಡ್ತಿದ್ದಾರೆ. ಎಲ್ಲ ಶ್ರಮ ಪಡುತ್ತಿರುವ ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಡೇ ಪ್ರಯುಕ್ತ ಶುಭಾಶಯಗಳು. ಒಟ್ಟಾರೆ ಗಾಳಿ ಮಳೆ ಎನ್ನದೇ ಸಾರ್ವಜನಿಕರಿಗೆ ಮನರಂಜನೆ ಸುದ್ದಿ ತಲುಪಿಸುವುದಕ್ಕಾಗಿ ಕೇಬಲ್ ಟಿವಿ ಆಪರೇಟರ್ಗಳು ಎಷ್ಟೆಲ್ಲ ಕಷ್ಟಪಡುತ್ತಾರೆ ಅದನ್ನು ಅರಿತು ಅವರನ್ನು ಗೌರವಿಸೋಣ. ನಾಡಿನ ಜನತೆಯ ಪರವಾಗಿ MMTV ನ್ಯೂಸ್ ವತಿಯಿಂದ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ, MSOಗಳಿಗೆ, ಕೇಬಲ್ ಟಿವಿ ಆಪರೇಟರ್ಸ್ಗಳಿಗೆ ಕೇಬಲ್ ಟಿವಿ ದಿನಾಚರಣೆಯ ಶುಭಾಶಯಗಳು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಪರ್ಯಟನೆ ಮಾಡಿದ್ದು, ಬನ್ನಿಕುಪ್ಪೆ, ಕೊತ್ತನೂರು, ಎಲುವಹಳ್ಳಿ ಕೃಷಿ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ರೈತರೊಂದಿಗೆ ಸಂವಾದ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ಕೊಟ್ಟಿದ್ದು, ಸಾವಯವ ಪ್ರಗತಿಪರ ರೈತರೊಂದಿಗೆ ಸಂವಾದ ನಡೆಸಿದ್ದಾರೆ. ಮೊದಲಿಗೆ ತಾಲೂಕಿನ ಕೊತ್ತನೂರು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಗೌರಮ್ಮ ಮತ್ತು ನಂಜುಂಡಪ್ಪ ದಂಪತಿಗಳು 2 ಎಕರೆ ಭೂಮಿಯಲ್ಲಿ ಸಾವಯವ ಹಲವು ತರಹೇವಾರಿ ಬೆಳೆಗಳನ್ನು ಇಟ್ಟು ಯಶಸ್ವಿ ರೈತರಾಗಿದ್ದವರ ತೋಟಗಳಿಗೆ ಭೇಟಿ ನೀಡಿದ ಸಚಿವರು ಹಲವು ಬಗೆಯ ಸೊಪ್ಪುಗಳು, ತರಕಾರಿಗಳು, ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು ಇನ್ನಿತರೆ ಬೆಳೆಗಳನ್ನು ಪರಿಶೀಲನೆ ನಡೆಸಿ ರೈತ ಗೌರಮ್ಮರ ಸಂವಾದ ನಡೆಸಿದ್ದು ವಿಶೇಷವಾಗಿತ್ತು. ಹಾಗೆ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ಮಾದರಿ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಡ್ರೋನ್ ಮೂಲಕ ಔಷಧ ಸಿಂಪಡಣೆ, ಕಳೆಯ ಪವರ್ ಕಟ್ಟರ್ಗೆ ಚಾಲನೆ ನೀಡಿ ಅದು ಕೆಲಸ ನಿರ್ವಹಣೆ ಮಾಡುತ್ತೆ ಎಂಬುದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಅದೇ ರೀತಿಯಾಗಿ ಎಲುವಹಳ್ಳಿ ಗ್ರಾಮದ ಮಾದರಿ ತೋಟಗಳಿಗೆ ಭೇಟಿ ಕೊಟ್ಟು ರೈತರ ಜೊತೆ ಸಂವಾದ ನಡೆಸಿದರು. ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಚಿವರು 2 ಎಕರೆ ಭೂಮಿಯಲ್ಲಿ ವಿವಿಧ ಬಗೆಯ ಹಣ್ಣು, ಸೊಪ್ಪು, ತರಕಾರಿಗಳನ್ನು ಬೆಳೆದ ಪ್ರಗತಿಪರ ರೈತರು ಗೌರಮ್ಮ ಮತ್ತು ನಂಜುಂಡಪ್ಪ ದಂಪತಿಗಳನ್ನು ಹಾಡಿ ಹೊಗಳಿದರು. ನಾವು ಯಾಕೆ ಈ ತೋಟಕ್ಕೆ ಬಂದು ಅಂದರೆ, ಬಹುಶಃ ನನಗೆ ಆಶ್ಚರ್ಯ ಆಯಿತು. ಅವರ ಯಜಮಾನರು ಒಂದು ಕಾರ್ಯದರ್ಶಿಯಾಗಿ ಸೊಸೈಟಿನೆಲ್ಲ MPC ಸೊಸೈಟಿನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಸೊ ಗೌರವ್ನವ್ರು ಮಾತನಾಡ್ಬೇಕಾದ್ರೆ ಭಾಳ ದುಃಖದಿಂದ ಮಾತನಾಡಿ, ಇವತ್ತು ನನ್ನ ಭತ್ತ ಮಾತಾಡಬೇಕು. ಕೆಲವು ನಾವು ಸತ್ಯನ ಮಾತನಾಡಿದ್ರೆ ಈ ಮಾಧ್ಯಮ ಸ್ನೇಹಿತರು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಭಾಳಷ್ಟು ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಸತ್ಯ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಬ್ಯಾಲೆನ್ಸ್ ಆಗಿ ಮಾತಾಡಬೇಕು. ಸತ್ಯ ಮಾತಾಡೋದು ಉಪಯೋಗ ಆಗುತ್ತೆ, ಆದರೆ ಇವತ್ತಿನ ವ್ಯವಸ್ಥೆಗೆ ಅದು ಸೂಕ್ತ ಅಲ್ಲ. ಸೊ ರೈತರು ನೋಡಿ 10 ಎಕರೆ, 100 ಎಕರೆ, 200 ಎಕರೆ ಇರ್ತಕ್ಕಂಥ ರೈತರು ಇದ್ದಾರೆ. ಸೊ ಇವತ್ತು ರೈತರು ನಾವು ನೆಮ್ಮದಿನೇ ಇಲ್ಲ ಅನ್ನೋದು ಹೊರಗಡೆ ಚರ್ಚೆ.
ರೈತರಂದ್ರೆ ನಾವು ಬರೀ ನೋವನ್ನೇ ಅನುಭವಿಸ್ತೀವಿ, ನೋಡಿ ಎಣ್ಣೆ ಕೊಡಲ್ಲ ಅಂತಾರೆ. ಸೊ 99% ಸಮಾಧಾನ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ವೃತ್ತಿ ಇದ್ರೆ, 99% ಸಮಸ್ಯೆನೇ ಎದುರಿಸ್ತಕ್ಕಂಥ ಯಾವ್ದಾದ್ರು ವೃತ್ತಿ ಇದ್ರೆ ಅದು ರೈತರ ಒಂದು ಕೃಷಿ ಅನ್ನೋದು ಇವತ್ತಿಗೆ ಇರ್ತದೆ. ಅದರಲ್ಲೂ ಸಹ ಒಬ್ಬ ಹೆಣ್ಣು ಮಗಳು ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಕಲಿಬೇಕಾದ್ರು ನಾವು ನೀವೆಲ್ಲರೂ ಬಹಳ ಇದೆ. ನಾವು 10 ಎಕರೆ ಇಟ್ಕೊಂಡು ಸಾಲ ಮಾಡಿ ಅನೇಕರು ಆತ್ಮಹತ್ಯೆಗೆ ಸರೆಂಡರ್ ಆಗ್ತಾರೆ, ಅನೇಕರು ಆಸ್ತಿ ಮಾರ್ಕೊಳ್ಳುವಂತ ಪರಿಸ್ಥಿತಿಗೆ ಬರ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತೀವಿ. ಬರೀ 2 ಎಕರೆ ಇಟ್ಕೊಂಡು ಒಬ್ಬ ಹೆಣ್ಣು ಮಗಳು, 2 ಹೆಣ್ಣು ಮಕ್ಕಳಿದ್ದಾರೆ, ಅವ್ರನ್ನ ವಿದ್ಯಾಭ್ಯಾಸ ಮಾಡಿ ಯಜಮಾನರನ್ನು ಜೊತೆನಲ್ಲಿ ಇವತ್ತು ಇಬ್ಬರಿಗೂ ಸಂಪೂರ್ಣವಾಗಿ ತೊಡಗಿಸ್ಕೊಂಡು 2 ಎಕರೆ ಒಳಗಡೆ ಅವರು ಒಬ್ಬ ಅಧಿಕಾರಿ, ಯಾರು ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಉದ್ಯೋಗವನ್ನು ಪಡ್ಕೊಂಡು ನೆಮ್ಮದಿನಲ್ಲಿ ಜೀವನ ಮಾಡ್ತಾರೋ ಅವರಿಗಿಂತ ಸುಸಜ್ಜಿತವಾದಂಥ ನೆಮ್ಮದಿಯಿಂದ ಇವತ್ತು ಜೀವನವನ್ನು ನಡೆಸ್ತಕ್ಕಂಥದಕ್ಕೆ ಬಂದಿದೆ. ಇದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು, ಸಂತೋಷನೂ ಪಡಬೇಕು, ಕಲಿಯೋದನ್ನು ಕಲಿಬೇಕು. ಅವಾಗ ಮಾತ್ರ 2 ಎಕರೆ 1 ಎಕರೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಒಂದು 10% ಜನಕ್ಕೆ ಕೃಷಿ ಜಮೀನು ಇಲ್ಲದೆ ಇರ್ತದೆ. ಈ ವೇಳೆ ಮಾತನಾಡಿದ ಮಾದರಿ ರೈತ ಮಹಿಳೆ ಗೌರಮ್ಮ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ತುಂಬಾ ಸಹಕಾರ ಕೊಟ್ಟು ಈ ಸಾಧನೆ ಮಾಡಲು ನಮಗೆ ಅನುಕೂಲವಾಯಿತು. ಹಾಗೇನೆ ನಮ್ಮ ತೋಟಕ್ಕೆ ರೈತರು ಬಂದು ಒಂದೊಂದು ಮಾಹಿತಿ ಕೊಟ್ಟು ಸಾಧನೆ ಮಾಡಲು ಅನುಕೂಲವಾಯಿತು ಎಂದು ಹರ್ಷ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಸಾಧನೆಗೆ ಕಾರಣ ನಮ್ಮ ತೋಟಕ್ಕೆ ಬಂದಂತ ನಮ್ಮ ರೈತರೇ. ಒಬ್ಬೊಬ್ರು ಒಂದೊಂಥರ ಮಾಹಿತಿ ಕೊಡ್ತಾ ಇದ್ರು. ಯಾಕಂದ್ರೆ ಒಂದು ಮುತ್ತು ಹೊಳಿಬೇಕಾದ್ರೆ ಪ್ರತಿಯೊಂದು ಕಾರ್ಯಕರ್ತರಾಗ್ಬೋದು ಮತ್ತೆ ರೈತರಾಗ್ಬೋದು, ಅಕ್ಕ ಹಿಂಗ್ ಮಾಡ್ಬೋದಾ, ಈ ತರ ಮಾಡ್ಬೋದಾ, ಹಿಂಗ್ ಮಾಡ್ಬೋದಾ ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ರೈತರು ಮತ್ತೆ ಇಲಾಖೆಗಳು. ಎಲ್ಲಾ ಇಲಾಖೆಯವರು ನಾನು ಸಪೋರ್ಟಿವ್ ಆಗಿದ್ರು, ಮತ್ತೆ ಎಲ್ಲ ರೈತರು ಅಣ್ಣ ತಮ್ಮಂದ್ರು ನಮ್ಗೆ ಸಪೋರ್ಟಿವ್ ಆಗಿದ್ರು. ಈಗ ಎಲ್ಟಿಟವ್ರು ಯಾರು ಅಂತ ಹೇಳ್ತಾರೆ, ಎಲ್ಟಿಟವ್ರು ಎಲ್ಲಿಲ್ಲ, ಸುತ್ತಮುತ್ತಲೇ ಇರ್ತಾರೆ. ಯಾಕಂದ್ರೆ ದಾಯ ಆದ್ರೆ ಬೇರೆ ಯಾರು ಇಲ್ಲ. ಎಲ್ಲೂ ಮೀರಿ ನಡೆಯೋದಿದೆಯಲ್ಲ, ಅದೊಂದೇ ನನಗೆ ಸಾಧನೆ ಆಗಿತ್ತು. ನಮ್ಮ ಮನೆಯವ್ರು ಯಾವಾಗಲೂ ನಾನು ಸಪೋರ್ಟಿವ್ ಆಗಿದ್ರು. ಅದನ್ನ ಮುಂದಿಟ್ಕೊಂಡು ನಾನು ಬೆಳೆದೆ. ಇಲ್ಲೇ ನಾನು ಟ್ರೈನಿಂಗ್ ಹೋಗ್ಬೇಕಾದ್ರೂ ನೀನು ಹೋಗು ನನ್ನನ್ನೇ ಕಳಿಸ್ತಾ ಇದ್ರು. ಅದೊಂದು ಬಿಟ್ರೆ ನಾನು ಬೇರೆ ಏನು ಹೇಳೋದು. ಮಣ್ಣೆ. ಹಾಗೇನೆ ನಗರದ ಹೊರವಲಯದ ಜಡಲತಿಮ್ಮನಹಳ್ಳಿ ಬಳಿ ಇರುವ ಕೆಎಸ್ಎಸ್ಸಿ ಕಟ್ಟಡ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಟ್ಟಡ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಮತ್ತು ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾಥ್ ನೀಡಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಧಾರಾಕಾರ ಮಳೆಯ ಪರಿಣಾಮವಾಗಿ ಇತ್ತೀಚೆಗಷ್ಟೇ ಗೌರಿಬಿದನೂರಿನಲ್ಲಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿ ಪುನರ್ನಿರ್ಮಿಸಲಾಗಿತ್ತು. ವರುಣನ ಆರ್ಭಟ ಮತ್ತೆ ಮುಂದುವರೆದ ಪರಿಣಾಮ 2ನೇ ಬಾರಿಯೂ ಸಹ ಸೇತುವೆ ಕೊಚ್ಚಿ ಹೋಗಿ ಸಂಪರ್ಕ ಕಡಿತವಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಗೌರಿಬಿದನೂರು ತಾಲೂಕಿನ ಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು, ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯೆ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗುತ್ತಿದೆ. ವಾಹನಗಳ ಸಂಚಾರಕ್ಕೆಂದು ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಿದ್ದು, ಕಳೆದ 1 ವಾರದಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸೇತುವೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಸರಿಪಡಿಸಿದ ನಂತರವೂ ಇದೀಗ 2ನೇ ಬಾರಿ ಸೇತುವೆ ಹಾಳಾಗಿದೆ. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ಸೇತುವೆ ಮರು ನಿರ್ಮಾಣ ಕಾಮಗಾರಿ ನಡೆಸುತ್ತಿದ್ದಾರೆ. ಆದರೆ ಈ ಮಾರ್ಗದಲ್ಲಿ ಸುಮಾರು ಹಳ್ಳಿಗಳೇ ಇರುವ ಕಾರಣದಿಂದ ಸಂಚಾರ ಕಡಿತಗೊಂಡಿದೆ. ಇದರಿಂದಾಗಿ ಗ್ರಾಮಗಳಿಗೆ ತೆರಳಲು ಮತ್ತು ಬಸ್ ಸಂಚಾರವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಹೋಗುವ ಬಸ್ಗಳು ಇದೀಗ ತೊಂಡೆಬಾವಿ ಮತ್ತು ನಾಮಗೊಂಡ್ಲು ಕಡೆಯಿಂದ ಹೋಗುತ್ತಿದ್ದು, ಈ ಭಾಗದ ಜನರಿಗೆ ತುಂಬಾ ತೊಂದರೆ ಉಂಟಾಗಿದೆ. ಇದೇ ಸಂದರ್ಭದಲ್ಲಿ ಪಿ ನಾಗೇನಹಳ್ಳಿ ಗ್ರಾಮದ ಸುರೇಶ್ ಮಾತನಾಡಿ, ಮಂಚೇನಹಳ್ಳಿಯಿಂದ ಗೌರಿಬಿದನೂರು ಕಡೆಗೆ ಹೋಗುವ ಮಾರ್ಗ ಮಧ್ಯೆ ಭಕ್ತರಹಳ್ಳಿ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಸೇತುವೆ ನಿರ್ಮಾಣ ಕೈಗೊಂಡಿದ್ದು, ತಾತ್ಕಾಲಿಕ ಸೇತುವೆ ಈ ಹಿಂದೆ ಸುರಿದ ಮಳೆಗೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು.
ಎರಡನೇ ಬಾರಿಯೂ ಸಹ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ಇದೀಗ ಸಿಮೆಂಟ್ ಹಾಕಿ ನಿರ್ಮಾಣ ಮಾಡುತ್ತಿದ್ದಾರೆ. ಇದನ್ನು ತ್ವರಿತವಾಗಿ ಕಲ್ಪಿಸಿಕೊಟ್ಟಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಓಡಾಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಸರ್, ನಮ್ಮ ಹೆಸರು ಸುರೇಶ್ ಅಂತ, ನಮ್ಮೂರು ಪಿನಾಗಿನಲ್ಲಿ. ಇದು ಮಂಚನಹಳ್ಳಿ ಟು ಗೋರಿಬನೂರು ಮೈನ್ ರೋಡ್. ಇದು ಭಕ್ತಹಳ್ಳಿ ಗೇಟ್ ಅಂತ ಬರುತ್ತೆ. ಇಲ್ಲಿ ಬ್ರಿಡ್ಜು ಫಸ್ಟೇ ಒಂದ್ಸಲಿ ಮಳೆ ಬಂದು ಕೊಚ್ಕೊಂಡೋಗಿತ್ತು, ತಿರ್ಗಾ ಹಂಗೆ ಆಗಿದೆ. ಇವಾಗ ಸಿಮೆಂಟ್ ಆಗಿ ಇದು ಮಾಡ್ತಾ ಇದ್ದಾರೆ. ಈ ಕಡೆ ಊರುಗಳಿಗೆ ಹೋಗೋರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. ದಯವಿಟ್ಟು ಬೇಗ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ. ಎಷ್ಟು ಊರುಗಳಿಗೆ ಹೋಗೋದಕ್ಕೆ ತೊಂದರೆ ಆಗಿದೆ? ಇಲ್ಲಿ 25 ಹಳ್ಳಿಗಳಿದೆ ಸರ್. ಈ ಕಡೆ ಮತ್ತೆ ಪರ್ಯಾಯ ಮಾರ್ಗ ಯಾವ ಥರ ಹುಡ್ಕೊಂಡಿದ್ದಾರೆ ಏನು ಸರ್? ಈಗ ಆ ಕಡೆ ತೊಂಡೆಬಾಯಿ ಕಡೆಯಿಂದ ತೊಂಡೆಬಾಯಿ ರೋಡಿಗೆ, ಮಂಚನಹಳ್ಳಿಯಿಂದ ತೊಂಡೆಬಾಯಿ ರೋಡಿಗೆ ಹೋಗ್ತಾ ಇದ್ದಾರೆ. ಈ ಕಡೆಯಿಂದ ನಾಮಗುಂಡ್ಲು ರೋಡಲ್ಲಿ ಹೋಗ್ತಾ ಇದ್ದಾರೆ. ಈಗ ಕೆಲವರು ಈ ಕಡೆ ಲೋಕಲ್ ಹಳ್ಳಿಯವರು ಭಕ್ತಹಳ್ಳಿ ಮೇಲೆ ಓಡಾಡ್ತಾ ಇದ್ದಾರೆ ಸರ್. ಮತ್ತು ಇದು ಏನಕ್ಕೆ ಈ ಥರ ಕೊಚ್ಕೊಂಡು ಹೋಯ್ತು ಏನು ಅಂತ? ಸರ್, ಮಳೆ ಜೋರಾಗಿ ಬಂದು ಹಳ್ಳ ಬಂದು ಕೊಚ್ಕೊಂಡಿದ್ದಾರೆ ಸರ್. ತಾತ್ಕಾಲಿಕವಾಗಿ ಎಮರ್ಜೆನ್ಸಿ ರೋಡು ಇದು ಕಿತ್ತಾಕಿದ್ದಾರೆ, ಬ್ರಿಡ್ಜ್ ಕಿತ್ತಾಕಿದ್ದಾರೆ. ತಾತ್ಕಾಲಿಕವಾಗಿ ಓಡಾಡೋಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಅದು ಮಳೆ ಬಂದು ಕೊಚ್ಕೊಂಡಿದ್ದಾರೆ. ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಆಗಿತ್ತು ಸರ್? ಇದು ಎರಡನೇ ಬಾರಿ ಸರ್ ಕೊಚ್ಕೊಂಡೋಗಿರೋದು. ಈಗ ಒಂದು 5 ದಿವಸದಿಂದ ಈ ಥರ ತೊಂದರೆ ಇದೆ ಸರ್. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ ಜಿಎಂ ಗೋವಿಂದರಾಜು, ಹುಸೇನ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಿಷನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎಂಬಿಎ ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯೂಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ ಹಾಗೂ ಅಟಾನಮಸ್ ಮಾನ್ಯತೆ ಪಡೆದಿರುವ ಕಾಲೇಜ್ ಆಗಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕ ವೃಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು 9731292555, ಕುಲಸಚಿವರು 9901653915. ಶ್ರೀ ಮಂಜುನಾಥ ಬೋರ್ವೆಲ್ಸ್, ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 9448209106, 9448909106. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU, ಬೆಳಗಾವಿ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು, ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ.
ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಡಾಕ್ಟರ್ ಮಿಥುನ ಎಂಎನ್, ಚರ್ಮರೋಗ ತಜ್ಞರು, ಡರ್ಮೆಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್. ಸ್ಥಳ ಶ್ರೀ ವಿನಾಯಕ ಕ್ಲಿನಿಕ್, ಶೇಷಾದ್ರಿ ಮೆಡಿಕಲ್ಸ್ ಮೇಲೆ, ಸಿವಿಲ್ ಬಸ್ ನಿಲ್ದಾಣ ಮುಂಭಾಗ, ಕೋರ್ಟ್ ರಸ್ತೆ, ಚಿಕ್ಕಬಳ್ಳಾಪುರ. ಸಂದರ್ಶನದ ಸಮಯ ಪ್ರತಿ ಸೋಮವಾರ ಹಾಗೂ ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845431707. ಸಾಯಿನೇಹ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಸ್ ಝೋನ್, HP ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬೇಬಿ ರಸ್ತೆ, NH44, ಚಿಕ್ಕಬಳ್ಳಾಪುರ. ಇಂಜಿನ್ ಡಿಕಾರ್ಬನೈಸೇಷನ್ ವೆಚ್ಚದಲ್ಲಿ 50% ಕಡಿತ. ದ್ವಿಚಕ್ರ ವಾಹನಗಳಿಗೆ ಕೇವಲ 499 ರೂಗಳು ಮಾತ್ರ. 4 ಚಕ್ರದ ವಾಹನಗಳಿಗೆ ಕೇವಲ 999 ರೂಗಳು ಮಾತ್ರ. LCV ವೆಹಿಕಲ್ಸ್ಗಳಿಗೆ ಕೇವಲ 1499 ರೂಗಳು ಮಾತ್ರ. ಟ್ರಕ್ ಲಾರಿಗಳಿಗೆ ಕೇವಲ 1999 ರೂಗಳು ಮಾತ್ರ. ಯಾವುದೇ ಕಾರುಗಳಿಗೆ AC ಗ್ಯಾಸ್ ಫಿಲ್ಲಿಂಗ್ ಕೇವಲ 999 ರೂಗಳು ಮಾತ್ರ. ಅಲ್ಲದೆ ಕಾರುಗಳಿಗೆ 4 ಚಕ್ರಗಳನ್ನ ಖರೀದಿಸಿದಲ್ಲಿ ಫಿಟ್ಟಿಂಗ್, ಅಲೈಟ್ಮೆಂಟ್, ಬ್ಯಾಲೆನ್ಸ್ ಫ್ರೀ. ಅತಿ ಕಡಿಮೆ ದರದಲ್ಲಿ ಟೈರ್ಗಳು ದೊರೆಯುತ್ತವೆ, ಇದಕ್ಕೆ ಫಿಟ್ಟಿಂಗ್ ಫ್ರೀ. ಲಾರಿಗಳಿಗೆ ರೀಪೇಲ್ ಟೈರ್ 1 ಜೊತೆ ಮಾಡಿಸಿದ್ದಲ್ಲಿ 1 ಫ್ಲಾಪ್ ಉಚಿತ. ಇನ್ನು ನಮ್ಮಲ್ಲಿ ಯಾವುದೇ ವಾಹನಗಳ ಇನ್ಶೂರೆನ್ಸ್ ಮಾಡಿಸಿದ್ದಲ್ಲಿ ಎಮಿಷನ್ ಮತ್ತು ಅಲೈಟ್ಮೆಂಟ್ ಉಚಿತ. ಡೈರಿಗಳಿಂದ ಹಾಲು ತುಂಬಿಸಿಕೊಂಡು ಬರುತ್ತಿದ್ದ ಕ್ಯಾಂಟರ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಡೈರಿಗಳಿಂದ ಹಾಲು ತುಂಬಿಸಿಕೊಂಡು ಬರುತ್ತಿದ್ದ ಟ್ಯಾಂಕರ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಿಮ್ಮಸಂದ್ರ ಬಳಿ ನಡೆದಿದೆ. ಆಕ್ಟಿವಾ ಹೋಂಡಾದಲ್ಲಿ ಚಿಂತಾಮಣಿ ನಗರದ ವಾಸಿಯಾದ ಸುಮಾರು 40 ವರ್ಷದ ರಾಮಚಂದ್ರಪ್ಪ ಕೆಲಸದ ನಿಮಿತ್ತ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತ್ತರಿಗುಪ್ಪೆ ಗ್ರಾಮದ ಕಡೆ ಹೋಗುತ್ತಿದ್ದು, ಕತ್ತರಿಗುಪ್ಪೆ ಕಡೆಯಿಂದ ಹಾಲು ತುಂಬಿಕೊಂಡು ಚಿಂತಾಮಣಿ ಕಡೆಗೆ ಬರುತ್ತಿದ್ದ ವೇಳೆ ರಸ್ತೆ ಬಹಳ ಚಿಕ್ಕದಾಗಿರುವ ಕಾರಣಕ್ಕೆ ಲಾರಿ ಚಾಲಕ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ನಂತರ ಹಾಲಿನ ವಾಹನ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ರಾಮಚಂದ್ರಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ರಾಮಚಂದ್ರಪ್ಪ ನಗರದ ಕಲ್ಪವೃಕ್ಷ ಎಂಬ ಅಂಗಡಿಯಲ್ಲಿ ರೈಟರ್ ಕೆಲಸ ನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ. ಘಟನೆ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರಕ್ತಕ್ರಾಂತಿ ಇಲ್ಲದೆ ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗೆ ಕಾರಣರಾದವರು ಬ್ರಹ್ಮರ್ಷಿ ನಾರಾಯಣ ಗುರುಗಳು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಿಂತಾಮಣಿ ತಾಲೂಕು ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘ, ತಾಲೂಕು ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಂತಾಮಣಿ ತಾಲೂಕು ಇವರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಹಾಗೂ 10ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಶತಮಾನದ ಹಿಂದೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ನಾರಾಯಣ ಗುರುಗಳು. ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ಕೆಲಸವಾಗಬೇಕು ಎಂದರು.
ಬೇರೆ ಕಡೆಗಳಿಗೆ ನಡೆಸುವುದಕ್ಕಾಗಿ ಆದರ್ಶಪ್ರಾಯವಾಗಿ ಸ್ನೇಹಿತರಿಗೆ ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಇಲ್ಲೋ ಒಂದು ಹಳ್ಳಿ ಹುಟ್ಟಿ ಇವತ್ತು ಪ್ರಪಂಚವಾಗಿ ಏನು ಈ ಕೆಳ ಮೇಲಾಚಾರಗಳನ್ನ ಪ್ರಗತಿಯನ್ನು ಅವಲಂಬಿಸಬೇಕು ಅಂದ್ರೆ ಅವ್ರಿಗೆ ಶ್ರಮ ಪಟ್ಟಿದ್ದಾರೆ ಅನ್ನೋದಕ್ಕೆ ಈ ಜಯಂತಿಗಳು ಆಚರಿಸ್ತಾ ಕಾರಣವಾಗಿ ಇವತ್ತು ಪ್ರತಿ ಜಾತಿಗೂ ಒಂದು ಜಯಂತಿ ಅಂತ ಸರ್ಕಾರ ಮಾಡಿದೆ. ಅಂದ್ರೆ ಜಾತಿಗಲ್ಲ, ಆ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ನಾಯಕರು ಶ್ರಮ ಪಟ್ಟಿದ್ದಕ್ಕೋಸ್ಕರವಾಗಿ ಒಂದು ದಿನ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ನಾರಾಯಣ ಗುರುಗಳ ಆದರ್ಶಗಳನ್ನ ಒಂದು ಸ್ವಲ್ಪ ಆದರೂ ನೆನೆಸ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವೆಲ್ಲ ಹುಟ್ಟಿಲ್ಲ, ಅವರು ಹುಟ್ಟಿ ಅವ್ರಿಗೆ ಹೋರಾಟ ಮಾಡ್ತಾರೆ. ಇವತ್ತು ನಮ್ಗೆಲ್ಲ ಪ್ರವೇಶನೇ ಇರಲಿಲ್ಲ ಅಂತ ಪ್ರವೇಶಾತಿಯನ್ನ ಮಾಡಲಿಕ್ಕೆ ಅವ್ರ ದೇವಸ್ಥಾನಕ್ಕೆ ಹೋಗೋದು ಬೇಡ, ಇವರೇ ಒಂದು ಶಿವಾಲಯಗಳನ್ನು ಕಳಿಸಿ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸ್ಕೊಡ್ತಾರೆ. ಸೊ ಇಂಥ ಒಂದು ಮಹಾನ್ ಭಾವಗಳಿರ್ತಕ್ಕಂಥ ಒಂದು ಈ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈಗೇನು ಉತ್ತರ ಸಮುದ್ರಸ್ಯ ಹಿಮಾಲಯಸ ದಕ್ಷಿಣ ವರ್ಷಂ ಭಾರತ 500 ಜಾತಿಗಳು 25,000 ಸಭ್ಯಾರ್ಥಿಗಳಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ ಅಂತಂದ್ರೆ ಇಂಥ ಮಹಾನ್ ಪುರುಷರು ನಮಗೆ ನೀಡಿರ್ತಕ್ಕಂಥ ಒಂದು ಸಂದೇಶ, ನಮಗೆ ನೀಡಿರ್ತಕ್ಕಂಥ ಒಂದು ಆದರ್ಶ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಸೊ ಇದರ ಆದಿಯಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ಈ ವೇಳೆ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಸಿಡಿಪಿಒ ಅಧಿಕಾರಿ ಮಹೇಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್, ಬಸವರಾಜ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಿಶ್ವದಲ್ಲಿಯೇ ನಮ್ಮ ದೇಶದ ಸಹಕಾರಿ ವ್ಯವಸ್ಥೆ ಸದೃಢ ಹಾಗೂ ಮಾದರಿಯಾಗಿದೆ. ಈ ವ್ಯವಸ್ಥೆಯ ಮೂಲಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯ ಜೊತೆಗೆ ರೈತರ ಅಭಿವೃದ್ಧಿಗೊಳಿಸಲು ಸಾಧ್ಯವೆಂದು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅಭಿಪ್ರಾಯಪಟ್ಟರು. ಸೈಡ್ ಸ್ವಲ್ಪ ಬಂಡಕ್ಕೆ ಈ ಕಡೆ ಶಿಡ್ಲಘಟ್ಟ ನಗರದ ಕೋಚಿಮಲ್ ಶಿಬಿರದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹಾಮಂಡಳ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟ, ಕೋಚಿಮಲ್ ಹಾಗೂ ಸಹಕಾರ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಮಾತನಾಡಿದ್ದಾರೆ. ದೇಶದ ಸಹಕಾರಿ ವ್ಯವಸ್ಥೆಯ ಮೂಲಕ ಅನೇಕ ರೀತಿಯ ಕ್ರಾಂತಿಕಾರಿ ಬದಲಾವಣೆಗಳು ಆಗಿದ್ದು, ಮುಂದೆಯೂ ಸಹ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ, ರೈತರ ಕಲ್ಯಾಣಕ್ಕಾಗಿ ಸಹಕಾರ ವ್ಯವಸ್ಥೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಬೇಕು. ಸಹಕಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಅಧ್ಯಕ್ಷರು ಮತ್ತು ಉಪ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳ ಅರಿತು ಕಾರ್ಯನಿರ್ವಹಿಸಬೇಕು. ಆಗ ಮಾತ್ರ ಅನೇಕ ರೀತಿಯ ಬದಲಾವಣೆಗಳು ಆಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಸಹಕಾರಿ ಒಕ್ಕೂಟದ ಜಿಲ್ಲಾ ಸಹಕಾರಿ ಒಕ್ಕೂಟದ ಕೆಲಸನೇ ಏನಂದ್ರೆ ಸಹಕಾರಿ ತತ್ವಗಳನ್ನ ಅಥವಾ ಸಹಕಾರಿ ವಿಚಾರಗಳನ್ನ ಎಲ್ಲ ಅದು ನೀವು ಕೆಲಸ ಮಾಡುವಂತ ಮುಖ್ಯ ಕಾರ್ಯನಿರ್ವಾಹಕರಿರ್ಬೋದು, ಬೇರೆ ಬೇರೆ ಸಂಸ್ಥೆ ಸಹಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ಇವರಿಗೆಲ್ಲರಿಗೂ ಸಹಕಾರಿ ತತ್ವಗಳು ಅಥವಾ ನಮ್ಗೆ ಏನು ಕಾನೂನು ಇದೆ ಇದೆಲ್ಲ ಅರಿವು ಮೂಡಿಸುವಂತ ಕೆಲಸ ಆ ಸಂಸ್ಥೆ ಮಾಡ್ತದೆ. ಅದನ್ನ ಅವ್ರು ನಿರಂತರವಾಗಿ ನಾಗಾರ್ಜುನರಂತೂ ಪ್ರತಿ ವರ್ಷ ಅಥವಾ ಅವ್ರು ಏನು ಮಾಡಬೇಕು ಆ ಸಂಸ್ಥೆಯ ಜವಾಬ್ದಾರಿಯನ್ನ ನನ್ನ ನೋಡಿದಾಗೆ ಒಂದು 5 ವರ್ಷದಿಂದ ತುಂಬಾ ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ. ನೀವು ಕೂಡ ನಾನು ಮನವಿ ಏನಂದ್ರೆ ಏನು ಹೇಳ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ನಿರ್ದೇಶಕರು ಏನಿರ್ತಾರೆ ಇಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನಮ್ಗೆ ಗೊತ್ತಿರಲ್ಲ, ಕಾನೂನು ಗೊತ್ತಿರಲ್ಲ, ಕಟ್ಟಲೆ ಗೊತ್ತಿರಲ್ಲ. ನಾವು ನಮ್ಗೆ ಇಟ್ಟು ಬಂದಂಗೆ ಹೇಳ್ತೀವಿ, ಇದು ಮಾಡುವ ಅಂತ ಹೇಳ್ತೀವಿ. ಆದ್ರೆ ನೀವು ಸರಿಯಾದ ರೀತಿಯಲ್ಲಿ ನೀವು ವಿಚಾರ ತಿಳ್ಕೊಂಡಿದ್ರೆ ವಾಪಸ್ ಹೇಳ್ಬೋದು. ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಅವಾಗ ಅವ್ರು ಹೇಳ್ದಂಗೆ ಮಾಡ್ತೀವಿ, ಮಾಡೋಕೆ ಕೆಟ್ಟಕ್ಕೆ ಸಿಗಾಡ್ತಿರ್ತೀರ. ಹಂಗಾಗಿ ಅವ್ರೇನಿವತ್ತು ಪಕ್ಕದವ್ರು ತಗೊಂಡು ಎಲ್ಲ ಇದ್ದಾರ. ಆದ್ದರಿಂದ ಬರೀ ಹಾಲು ಕರೆದು ಆಗಿರೋದರೆಲ್ಲ ನಿಮ್ ಕರ್ತವ್ಯ. ಟೈಮ್ ಸರ್ ಚುನಾವಣೆ ಮಾಡೋದಿರ್ಬೋದು, ಲೆಕ್ಕ ಪರಿಶೋಧನೆ ಮಾಡೋದಿರ್ಬೋದು, ಏನು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಆಗ್ತಾ ಇದೆ ಅದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಏನೇನು ಮಾಡಿದಂತ ಒಳ್ಳೆ
ನುರಿತದ ಅವರನ್ನು ನಿರ್ಲಕ್ಷ್ಯವನ್ನು ಕರೆಸಿದ್ದೀವಿ. ತಾವು ಎಷ್ಟೇ ಕೆಲಸ ಇದ್ರು ಇವತ್ತು ಈ ತರಬೇತಿ ಏನಿದೆ ಅದನ್ನು ಮುಖ್ಯವಾಗಿ ತರಬೇತಿ ಉಪಯೋಗಿಸ್ಕೋಬೇಕಂತ ಹೇಳ್ತಾ, ಇನ್ನೊಂದು ಯಾವಾಗಲೂ ನಿಮ್ಮನ್ನು ಮರೆಯೋಂಗಿಲ್ಲ ನಾನು. ಇವತ್ತೇನು ಸಹಕಾರ ಭವನ ಆಗಿದೆಯೋ, ನಮ್ಮ ಸೀನಣ್ಣ ಇರ್ಬೋದು, ನಮ್ಮ ಉಪಾಧ್ಯಕ್ಷರಾದ ನಾಗರಾಜ್ ಅವರು, ಇನ್ನೊಂದು ಕಮಿಟಿ ಬರೋರು ಉಪಾಧ್ಯಕ್ಷರ ಮಾಜಿ ಅಂತ ಕರೆಯಲ್ಲ ನನ್ನನ್ನು ಇವತ್ತು ಉಪಾಧ್ಯಕ್ಷರ ಕರೀತಾರೆ. ದಿಸ್ ಇಸ್ ವೆರಿ ಗುಡ್. ಅವರೇ ಫಸ್ಟ್ ಬೋನಿ ಇದೆ ಸಹಕಾರ ಸಪ್ತಾಹದಲ್ಲಿ 5 ಲಕ್ಷ ಫಸ್ಟ್ ಬೋನಿ ಮಾಡಿದ್ರು ನಮ್ಗೆ ಆ ಬಿಲ್ಡಿಂಗ್ ಬೋರ್ಡಿಗೆ. ಅವ್ರಿಗೂ ಧನ್ಯವಾದ. ಸೀನಣ್ಣನವರಂತೆ ಎಲ್ಲರಿಗೂ ಯಾವುದೋ ಒಂದು ಫಂಕ್ಷನ್ ಇಟ್ಟಿದ್ರು. ಇದೇ ವೇಳೆಯಲ್ಲಿ ಜಿಲ್ಲಾ ಸಹಕಾರ ಸಂಘಕ್ಕೆ ಶಿಕ್ಷಣ ನಿಧಿಯನ್ನ ವಿವಿಧ ಎಂಪಿಸಿಎಸ್ಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಸ್ತಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಡಿಸಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ನಾಗರಾಜ್, ಕೋಚಿಮಲ್ ವ್ಯವಸ್ಥಾಪಕ ಡಾಕ್ಟರ್ ಎಂಪಿ ಚೇತನ್, ಶಿಬಿರದ ಕಚೇರಿಯ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆಯ ಇಲಾಖೆಯ ಉಪನಿರ್ದೇಶಕ ವೇಣು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ.
ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ಟ್ರಿಬಲ್ 5D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Industry 5D TMT, pure, strong, super bonding. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4, ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆ ಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ 2ನೇ ದಿನ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ 2ನೇ ದಿನ ಬುಧವಾರದಂದು ಮುಂಜಾನೆ ರಾಯರಿಗೆ ಪಂಚಾಮೃತ ಅಭಿಷೇಕ, ರಾಯರ ಅಷ್ಟೋತ್ತರ ಕಾರ್ಯವನ್ನ ನಡೆಸಲಾಯಿತು. ನಂತರ ಶ್ರೀ ಪ್ರಹ್ಲಾದರಾಜರ ರಥೋತ್ಸವ ಮತ್ತು ಕನಕಾಭಿಷೇಕವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಎರಡನೇ ದಿನದ ರಾಯರ ಆರಾಧನಾ ಮಹೋತ್ಸವದ ಅಂಗವಾಗಿ ಭಕ್ತರು ಮುಂಜಾನೆಯಿಂದಲೇ ಆಗಮಿಸಿ ರಾಯರ ದರ್ಶನವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ರಾಯರಿಗೆ ಮಹಾಮಂಗಳಾರತಿ ನೆರವೇರಿಸಿದ ನಂತರ ನಡೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಗೌರಿಬಿದನೂರು ರಾಯರ ಮಠದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಧ್ಯಾರಾಧನೆ ನಿಮಿತ್ತ ಬೆಳಿಗ್ಗೆ ರಾಯರ ನಿರ್ಮಾಲ್ಯ ಮತ್ತು ಪಂಚಾಮೃತ ಅಭಿಷೇಕ
ಕನಕಾಭಿಷೇಕ ಮತ್ತು ಸರ್ವ ಸೇವೆ, ರಥೋತ್ಸವ ಸೇವೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀವಿ. ಈ ರಾಯರ ಮಠದಲ್ಲಿ ಭಾಳ ವರ್ಷಗಳಿಂದಲೂ ಸಹ ಸುಮಾರು 1972ನೇ ಇಸ್ವಿಯಿಂದಲೂ ಸಹ ನಾವು ಆರಾಧನೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಅನೇಕ ಭಕ್ತರು ಈ ಆರಾಧನೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಲಾಷೆಗಳನ್ನು ರಾಯರಲ್ಲಿ ಅರಿಕೆಯನ್ನು ಹೊಂದ್ಕೊಂಡು ಅದನ್ನು ಈಡೇರಿಸ್ಕೊಂಡಿದ್ದಾರೆ. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಇವರು ಭಕ್ತರ ಏನು ಕೋರಿಕೆಗಳಿದ್ದಾವೆ ಅವುಗಳನ್ನು ಈಡೇರಿಸ್ತಾರೆ. ಈ ಎಲ್ಲ ಶ್ರೇಯೋಭಿವೃದ್ಧಿಗಾಗಿ, ಸಮಸ್ತ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ನಾವು ಈ ಆರಾಧನೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರ ಭಕ್ತರಿಗೆ ಮತ್ತು ಎಲ್ಲ ಸಮಸ್ತ ಸರ್ವೇ ಜನ ಸುಖಿನೋ ಭವಂತು, ಗೋಬ್ರಾಹ್ಮಣೇಭ್ಯೋ ಶುಭಂ ಭವತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ಸಂದರ್ಭದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ವೃಂದಾವನ ಸೇವಾ ಸಮಿತಿಯ ಅಧ್ಯಕ್ಷರಾದ ಎಸ್ಜಿ ಸುಬ್ರಹ್ಮಣ್ಯ, ಉಪಾಧ್ಯಕ್ಷರಾದ ಎಚ್ಎನ್ ಪವನ್ ಕುಮಾರ್, ಕಾರ್ಯದರ್ಶಿ ಡಾಕ್ಟರ್ ಆರ್ ರಾಘವೇಂದ್ರ ಮತ್ತು ಸದಸ್ಯರಾದ ವಾಸುದೇವ ಮೂರ್ತಿ, ಪಿವಿ ಗುರುರಾಜರಾವ್, ರಾಧಾಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ಓಬೇನಹಳ್ಳಿ ಗ್ರಾಮದ ರೈತ ಶ್ರೀಕಾಂತ್ ರೆಡ್ಡಿ ಎಂಬ ಯುವ ರೈತ 2 ಎಕರೆ ಜಮೀನು ಬೇರೆಯವರಿಂದ ಗುತ್ತಿಗೆಗೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 2 ಎಕರೆ ಭೂಮಿಯಲ್ಲಿ ಸಿಹಿ ಜೋಳ ಬೆಳೆ ಬೆಳೆದಿದ್ದಾರೆ. ತೆನೆ ಬಿಡುವಂತಹ ಸಂದರ್ಭದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಜೋಳ ಬೆಳೆ ಸಂಪೂರ್ಣ ಬಿದ್ದು ಹೋಗಿ ಕೊಳೆತು ಹೋಗುವ ಆತಂಕದಲ್ಲಿ ಯುವ ರೈತನಿದ್ದಾನೆ. ಮಾಧ್ಯಮಗಳೊಂದಿಗೆ ತಮ್ಮ ಅಳಲು ತೋಡಿಕೊಂಡ ರೈತ ಶ್ರೀಕಾಂತ್ ರೆಡ್ಡಿ ಮಾತನಾಡಿ, ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಸಹಿತ ಮಳೆಗೆ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಜೋಳ ಸಂಪೂರ್ಣ ನೆಲಕಚ್ಚಿದೆ. ತೆನೆ ಬಿಡುವ ಸಂದರ್ಭದಲ್ಲಿ ಮಣ್ಣಿನಲ್ಲಿ ಕೊಳೆತು ಹೋಗುವ ಸ್ಥಿತಿಯಲ್ಲಿದ್ದು, ಅಂದಾಜು 3 ಲಕ್ಷ ನಷ್ಟವಾಗಿದ್ದು, ಬೆಳೆ ಹಾನಿಯಾಗಿರುವ ಓಬೇನಹಳ್ಳಿ ಗ್ರಾಮಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ಹಾನಿ ಕುರಿತು ಪರಿಶೀಲನೆ ನಡೆಸಿ ನಷ್ಟ ಪರಿಹಾರಕ್ಕಾಗಿ ರೈತ ಶ್ರೀಕಾಂತ್ ರೆಡ್ಡಿ ಮನವಿ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕು ಓಬೇನಹಳ್ಳಿ ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಇದು ಭೂಮಿ ನಮ್ಮದಲ್ಲ, ಬೇರೆಯವ್ರದ್ದು. ದೇಣಿಗೆಗೆ ತಗೊಂಡು ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ರಾತ್ರಿ ಸುರಿದ ಮಳೆ ಗಾಳಿಗೆ ಬೆಳೆ ನೆಲಕ್ಕೆಚ್ಚಿದೆ. ಇದಕ್ಕೆ ಕೃಷಿ ಇಲಾಖೆಯಿಂದ ನಾವು ಪ್ರೋತ್ಸಾಹ ಕೇಳ್ತಾ ಇದ್ದೀವಿ. ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದ್ದೀರಿ? ಇದು 2 ಎಕರೆ. ಏನೇನಾಗಿದೆ ಸರ್? ಇದೇನು ಇನ್ನು ವಾರದಲ್ಲಿ ತೆನೆ ಬರ್ತಾಯಿತ್ತು, ಅದರಲ್ಲಿ ಹಿಂಗಾಗೋಗಿದೆ. ಎಷ್ಟು ಅಂದಾಜು ಎಷ್ಟು ಲಾಸ್ ಆಗಿದೆ ಸರ್? ಒಂದು 2.5 3 ಲಕ್ಷ ಲಾಸ್ ಆಗಿದೆ ಸರ್. ಈಗ ತಮ್ಮ ಆಗ್ರಹ ಏನು? ಅದೇ ಕೃಷಿ ಇಲಾಖೆಯವ್ರನ್ನ ಇದು ಮಾಡೋಣ ಅಂತ ಇದು ಮಾಡ್ತಾಯಿದ್ದೀವಿ. ಓಕೆ. ಕೃಷಿನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಕೃಷಿ ಇಲಾಖೆಯವರು ಬಂದು ಸ್ಥಳಕ್ಕೆ ಭೇಟಿ ನೀಡಿ ನಮಗೆ ಪರಿಹಾರ ಕೊಡಬೇಕೆಂದು ವಿನಂತಿ ಮಾಡ್ತಾಯಿದ್ದೀವಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೇಬಲ್ ಟಿವಿಯಿಂದ ಮನೆಗಳಲ್ಲಿ ಮನರಂಜನೆ. ಫುಲ್ ಖುಷ್ ಆಗಿರುವ ವೀಕ್ಷಕರು, ಶ್ರಮದಾತರಿಗೆ ಕೇಬಲ್ ಡೇ ಶುಭಾಶಯ ತಿಳಿಸಿದ ಗಣ್ಯರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೃಷಿ ಸಚಿವರ ಪರ್ಯಟನೆ. ಪ್ರಗತಿಪರ ರೈತರೊಂದಿಗೆ ಸಂವಾದ, ಸಂತಸ ವ್ಯಕ್ತಪಡಿಸಿದ ಸಚಿವ ಚಲುವರಾಯಸ್ವಾಮಿ. ಕೊಚ್ಚಿ ಹೋಗಿದ್ದ ತಾತ್ಕಾಲಿಕ ಸೇತುವೆ ಪುನರ್ ನಿರ್ಮಾಣ. ಮುಂದುವರೆದ ವರುಣನ ಆರ್ಭಟ, ಮತ್ತೆ ಕೊಚ್ಚಿ ಹೋದ ಸೇತುವೆ. ಹಾಲಿನ ಕ್ಯಾಂಟರ್ ಬೈಕ್ಗೆ ಡಿಕ್ಕಿ. ಪಲ್ಟಿ ಹೊಡೆದ ಕ್ಯಾಂಟರ್, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Yeah.